ಸರ್, ವಿಜಯನಗರ ವಿಠಲ ನಗರ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘದ ನಿವಾಸಿಗಳ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ನಮ್ಮ ಲೇಔಟಲ್ಲಿ ಪಾರ್ಕ್ ಜಾಗ ಏನಿದೆ ಅಲ್ಲಿ ಪದೇ ಪದೇ ಮನೆ ಕಟ್ಟೋಕ್ಕೆ ಬೇರೆ ಬೇರೆ ಬರ್ತಾ ಇದ್ದಾರೆ. ಈಗಲೂ ಕೂಡ ಅಲ್ಲಿ ಪಾರ್ಕ್ ಜಾಗದಲ್ಲಿ ಮನೆ ಕಟ್ಟಕ್ಕೆ ಬಂದಿದ್ದಾರೆ. ಅದು ಇದು ಕಾರ್ಪೊರೇಷನವರು ಅಪ್ರೂವಲ್ ಕೊಟ್ಟಿರೋದು 104ರಲ್ಲಿ ಅವ್ರು ಕಟ್ಕೋಬೇಕು. ಇವರು ಬಂದು ಸರ್ವೆ ನಂಬರ್ 103ರಲ್ಲಿ ಮನೆ ಕಟ್ಬಿಟ್ಟಿದ್ದಾರೆ ಆಗಲೇನ. ನಾವು ಕಾರ್ಪೊರೇಷನ್ ಗಮನಕ್ಕೆ ತಂದಾಗ ಅವ್ರ ಇಂಜಿನಿಯರ್ ಬಂದ್ಬಿಟ್ಟು ಏನೂ ಹೇಳಿಲ್ಲ, ಅವರು ವಾಪಸ್ ಬಂದ್ಬಿಟ್ರು ಶನಿವಾರ ದಿವಸ. ಈಗ ಮತ್ತೆ ಎಲ್ಲ ಕಟ್ತಾ ಇದ್ದಾರೆ. ಮತ್ತೆ ಅದ್ರ ಪಕ್ಕದಲ್ಲಿ ಇನ್ನೊಬ್ರು ದೇವಸ್ಥಾನ ಕಟ್ತೀನಿ ಅಂತ ಕಟ್ತಾ ಇದ್ದಾರೆ, ಇನ್ನೊಬ್ರು ದನ ಕಟ್ಟಕ್ಕೆ ಶೆಡ್ ಕಟ್ಟಿದ್ದೀನಿ ಅಂತ ಇನ್ನೊಂದು ಕಡೆಗೆ ಕಟ್ತಾ ಇದ್ದಾರೆ. ಆದ್ದರಿಂದ ಈ ಲೇಔಟ್ಗಳಲ್ಲಿ ಎಲ್ಲ ಪಾರ್ಕ್ ಜಾಗಗಳು ಕೂಡ ಇದೇ ಪರಿಸ್ಥಿತಿ ಇದೆ. ಆದ್ದರಿಂದ ನಾವು ಈ ಕಾರ್ಪೊರೇಷನ್ ಕಮಿಷನರ್ ಗಮನಕ್ಕೆ ಏನು ತರಕ್ಕೆ ಇಷ್ಟಪಡ್ತೀವಿ ಅಂತಂದರೆ, ಇದನ್ನೆಲ್ಲ ಉಳಿಸ್ಬೇಕು ಅಂತ ನಾವು ಇಷ್ಟಪಡ್ತೀವಿ. ಮತ್ತು ವಿಜಯವಿಠಲ ನಗರದಲ್ಲಿ ಏನೇನು ಸಿ ಎ ಸೈಟ್ಗಳಿದೆ ಅದೆಲ್ಲ ಅಳತೆ ಮಾಡಿಸ್ಬಿಟ್ಟು ನಮಗೆ ಆ ಒಂದು ಸ್ಕೆಚ್ ಹಾಕಿ ನಮಗೆ ಅದನ್ನು ಭದ್ರತೆ ಮಾಡಿಕೊಡ್ಬೇಕು ಅಂತ ನಾವು ಕಮಿಷನರ್ಗೆ ಮನವಿ ಕೊಡೋಕ್ಕೆ ಬಂದಿದ್ದೀವಿ ಸರ್. ಮನವಿ ಕೊಟ್ಟಿದ್ದೀವಿ. ಏನಂತ ಹೇಳ್ತಾರೆ ಕಮಿಷನರು ಏನು ಹೇಳಲ್ಲ, ಬರ್ತಾರೆ, ಅವ್ರು ನೋಡ್ತಾರೆ ಹೋಗ್ತಾರೆ, ಬರ್ತಾರೆ ನೋಡ್ತಾರೆ ಹೋಗ್ತಾರೆ. ಇದು 2004ರಲ್ಲೂ ಕೂಡ ಅದೇ ಜಾಗದಲ್ಲಿ ಅದೇ TV9 ಅವರು ವರದಿ ಮಾಡಿದರು. ಅದನ್ನು ಕೂಡ ಅವರು ಅವತ್ತೆಲ್ಲ ಬಂದು ಆ ಬಿಲ್ಡಿಂಗ್ನ ಡೆಮಾಲಿಷ್ ಮಾಡಿ ಬಂದಿದ್ರು. ಈಗ ಅದೇ ಜಾಗದಲ್ಲಿ ಸ್ವಲ್ಪ ಈ ಕಡೆಗೆ ಇನ್ನು ಪಾರ್ಕ್ ಒಳಗಡೆ ಕಟ್ತಾ ಇದ್ದಾರೆ. ಈಗ ಕೊಟ್ಟರೆ ಶನಿವಾರ ಇಂಜಿನಿಯರ್ ಬರ್ತಾರೆ, ನೋಡ್ಕೊಂತಾರೆ, ಬರ್ತಾರೆ. ಎಲ್ಲರೂ ಇದೊಂಥರ ಮಾಫಿ ಆಗೋಗ್ಬಿಟ್ಟಿದೆ ನೆಲಮಂಗಲದಲ್ಲಿ. ಆದ್ದರಿಂದ ಇದು ನಾವು ಕಮಿಷನರ್ ಗಮನಕ್ಕೆ ತರೋಕ್ಕೆ ಬಯಸ್ತೀವಿ. ಇದನ್ನು ತಪ್ಪಿಸ್ಬೇಕು. ಸಾರ್ವಜನಿಕರಿಗಾಗಿ ಪಾರ್ಕು ಸಿ ಎ ಸೈಟ್ಗಳು ಏನಿದೆ ಲೇಔಟ್ಗಳಲ್ಲಿ ಆ ಜಾಗವನ್ನು ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಕಮಿಷನರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಸರ್, ಎಲ್ಲ ಹೇಳ್ತಾ ಇದ್ದಾರೆ 10 ಲಕ್ಷ ತಗೊಂಡು ಅವರು ಖಾತೆ ಏನೋ ಕಂದಾಯ ಮಾಡಿಕೊಟ್ಟವ್ರೆ ಅಂತ ಹೇಳ್ತಾರೆ. ಅದು ನಮಗೆ ಗೊತ್ತಾಗಲ್ಲ, ಅದು ಮುಂದೆ ಗೊತ್ತಾಗ್ತೈತೆ. ನಾವು ಲೋಕಾಯುಕ್ತಕ್ಕೆ ಹೋಗ್ತೀವೋ, ಮತ್ತೊಂದಕ್ಕೆ ಹೋಗ್ತೀವೋ, ಬೇರೆ ಕಡೆಗೆ ಹೋಗ್ತೀವೋ, ಅದು ಆವಾಗ ಬರುತ್ತೆ ಅದೆಲ್ಲನ. ಇಲ್ಲಿ ಕಂದಾಯ ಮಾಡಿಕೊಟ್ಟವ್ರು ಯಾರು, ಈ ಜಾಗದಲ್ಲಿ ಮನೆ ಕಟ್ಟಕ್ಕೆ ಯಾರು, ಈಗ ಅವ್ರು ಮನೆ ಕಟ್ಟಬೇಕಾದ್ರೆ ಪರ್ಮಿಷನ್ ತೊಗೊಂಡಿದ್ದಾರಾ, ಯಾಕೆ ಇಂಜಿನಿಯರು ಶನಿವಾರ ದಿವಸ ಅದನ್ನು ಸರ್ವೆ ಮಾಡಲಿಲ್ಲ, ಯಾಕೆ ಅದನ್ನೆಲ್ಲ ಚೆಕ್ ಮಾಡಲಿಲ್ಲ, ನಮ್ಗೆ ನೋಡಿದ್ರೆ ಇರ್ಬೋದೇನೋ ಅಂತ ಹೊರನೋಟಕ್ಕೆ ಕಾಣುತ್ತೆ ಸರ್. ಸತ್ಯ ನಮಗೆ ಗೊತ್ತಿಲ್ಲ, ಅದು ಕಾನೂನು ತನಿಖೆ ಆದಮೇಲೆ ಗೊತ್ತಾಗುತ್ತೆ. ಸರ್, ನನ್ನ ಹೆಸರು ಮುನಿವೆಂಕಟಪ್ಪ ಅಂತೇಳಿ, ಮಾಜಿ ಗ್ರಾಮ ಪಂಚಾಯತಿ ಯಶೋಗುಂಟೆ ಗ್ರಾಮ ಪಂಚಾಯತಿ ಸದಸ್ಯರು, ದಾನೋಜಿ ಪಳೆವಾಸಿ. ಇಲ್ಲಿ ಹಗರಣಗಳು ಸುಮಾರಷ್ಟು ನಡೀತವೆ. ಈಗ ಮೂಕಾಂಬಿಕೆ ಲೇಔಟ್ ಆಗಲಿ, ಗುಟ್ಟೆಪಾಳ್ಯ ಅಂತ ಇಲ್ಲಿ ಅಲ್ಲಾಗಲಿ, ಹನುಮಂತ ನಗರ, ಸುಮಾರಷ್ಟು ಪಾರ್ಕ್ ಜಾಗ, ಸಿ ಎ ಜಾಗನೆಲ್ಲ ಒತ್ತುವರಿ ಮಾಡ್ಕೊಂಡು ಎಲ್ಲ ಕಟ್ತಾವ್ರೆ. ಇದು ವಿಜಯವಿಠಲ ನಗರ ನಿವಾಸಿಗಳ ಸಂಘದವ್ರು ಬಂದು ನನ್ನ ಹತ್ರನೂ ಕೇಳ್ಕೊಂಡಿರ್ತಾರೆ, ಹಿಂಗೆ ಮನವಿ ಕೊಡಬೇಕು ಬನ್ನಿ ಅಂತೇಳಿ. ನಾವು ಜೊತೆಲಿ ಎಲ್ಲ ಬಂದಿದ್ದೀವಿ, ಎಲ್ಲ ಮನವಿ ಎಲ್ಲ ಕೊಟ್ಟಿದ್ದೀವಿ. ಆಲ್ರೆಡಿ ಟಪಾಲ್ಗೆಲ್ಲ ಹಾಕಿದ್ದೀವಿ, ಇವ್ರಿಗೆ ಕಮಿಷನರ್ಗೂ ಮನವಿ ತಲುಪಿಸಿದ್ದೀವಿ. ಈ ಸಿ ಎ ಜಾಗ ಮತ್ತು ಪಾರ್ಕ್ ಜಾಗ ಅವೆಲ್ಲ ಏನಿದ್ದಾವೆ ಅವೆಲ್ಲ ಫಸ್ಟು ಅದ್ಬಸ್ತ್ ಮಾಡಿ ಒಂದು ಕಾಂಪೌಂಡ್ ಫೆನ್ಸಿಂಗ್ ಮಾಡಿ ಸಾರ್ವಜನಿಕರಿಗೆ ಒಂದು ಉಪಯೋಗ ಅಂತ ಕೆಲಸಗಳಿಗೆ ಮಾಡಿಕೊಡ್ಬೇಕು ಅಂತೇಳಿ ಕೇಳ್ಕೊಳ್ತೀನಿ ನಾನು. ಕಮಿಷನರಲ್ಲಾಗಲಿ, ನಗರಸಭೆ ಅಧಿಕಾರಿಗಳಲ್ಲಿ, ಇವರುಗಳಲ್ಲಿ ಎಲ್ಲ ಮನವಿ ಮಾಡ್ಕೊಂಡು ಕೇಳ್ತಾಯಿದ್ವಿ. ಸರಿ, ಅವರು ಯಾವ ಬ್ಯುಸಿಲಿರ್ತಾರೋ, ಈ ಓಟ್ ಎಲೆಕ್ಷನ್ ಬ್ಯುಸಿ, ಇವು SIR ಬ್ಯುಸಿ ಅಂತಂದರೆ ಓಡಾಡ್ತಾ ಇದ್ದಾರೆ. ಮನವಿ ಎಷ್ಟು ಸತಿ ಕೊಟ್ಟರು ಅಲ್ಲಿ ಬಂದು ಕರೆಕ್ಟಾಗಿ ಅಳತೆ ಮಾಡಿ ಒಂದು ಪೆನ್ಸಿನ್ ಆಗಲಿ, ಇದು ಸಾರ್ವಜನಿಕ ಸಿ ಎ ಜಾಗ ಅಥವಾ ಇದ್ರ ಪಾರ್ಕ್ ಜಾಗ ಇದರಲ್ಲೆಲ್ಲ ಏನು ಮಾಡಬಾರ್ದು ಅಂತೇಳಿ ಒಂದು ತಡೆ ಹಿಡಿದ್ರೆ, ಒಂದು ಪೆನ್ಸಿನ್ ಮಾಡಿದ್ರೆ ಯಾರೂ ಬರೋಲ್ಲ ಒಳಗಡೆ. ಎಲ್ಲ ಆಜು ಬಾಜು ಎಲ್ಲ ಇರೋರೆಲ್ಲ ನಮಗೆ ಖಾತೆ ಆಗೈತೆ ನೋಡಿ. 103ರಲ್ಲಿ ಕಟ್ತಾ ಇದ್ದಾರೆ, 104ರಲ್ಲಿ ಖಾತೆ ಆಗೈತೆ ಅವ್ರಿಗೆ. ಅಧಿಕಾರಿಗಳು ಏನು ಹೇಳೋಕ್ಕಲ್ಲ, ಎಲ್ಲ SIR ಅಲ್ಲೋಗಿದ್ದಾರೆ, ಮೀಟಿಂಗು ಇಲ್ಲೋಗಿದ್ದಾರೆ ಅಂತಾರೆ. ಇಲ್ಲಿ ಇವಾಗ ಬಂದ್ವಿ, ಏನೋ ಮೋಸ್ಟ್ಲಿ ಇವರು ಕಮಿಷನರ್ ಬಂದಿದ್ದಾರೆ ಮಾತಾಡಬೇಕು ಅಂತಂದರೆ ಹೇಳೋಕ್ಕಾಗಲ್ಲ, ಯಾವಾಗ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾರೆ ಹೊರಗಡೆ ಕೇಳಿದ್ರೆ.